ಬೆಳಗಾವಿಯಲ್ಲಿ ಆರಂಭ ಆದ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲೂ ಪಸರಿಸ್ತಾ ಇದೆ. ಒಂದು ಹಂತದ ಸಭೆ ಫ್ಯಾಕ್ಟರಿ ಓನರ್ಸ್ಗಳ ಜೊತೆಗೆ ಆಗಿದೆ. ಈಗ ರೈತರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ಅದು ಹಣ್ಣಾಕಾಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಈ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಯಾವ ಪ್ರಮಾಣದಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಬ್ಬು ಬೆಳೆಗಾರರ ಸಮರ ನಿಲ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ಬೆಳಗಾವಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಕಬ್ಬು ಬೆಳೆಗಾರರ ರೋಷಾಗ್ನಿಯಿಂದ ಪೊಲೀಸರಿಗೆ ಕಲ್ಲೇಟು ಬಿದ್ದಿದೆ. ಹುಕ್ಕೇರಿಯ ಹತ್ತರಗಿ ಟೋಲ್ ಬಳಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಪ್ರತಿಭಟನೆಯ ವೇಳೆ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಪ್ರತಿಭಟನಾ ನಿರತ ರೈತರು. ಹೆದ್ದಾರಿಯಲ್ಲಿ ನಿಂತು ಕಲ್ಲುಗಳನ್ನ ತೋರಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗ್ತಾ ಇದ್ದಾಗ ಈ ಘಟನೆ ಆಗಿದೆ. ಪೊಲೀಸರು ಲಾಠಿ ಹಿಡಿದು ಬರ್ತಾ ಇದ್ದಂಗೆ ರೈತರ ಆಕ್ರೋಶ ವಿಪರೀತ ಮಿತಿ ಮೀರುತ್ತೆ. ರೈತರು ಕಲ್ಲು ತೂರಾಟವನ್ನು ನಡೆಸ್ತಾರೆ. ಹಲವು ವಾಹನಗಳ ಗಾಜು ಪುಡಿಪುಡಿಯಾಗುತ್ತೆ. ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟದಲ್ಲಿ ಹಲವು ಪೊಲೀಸರಿಗೆ ಗಾಯಗಳು ಕೂಡ ಆಗಿದೆ. ಕಬ್ಬು ಬೆಳೆಗಾರರು ಬೆಂಬಲ ಬೆಲೆಯನ್ನ 3,500 ತನಕ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟು ಹೋರಾಟ ನಡೆಸ್ತಾ ಇರುವ ಈ ಘಟನೆ ಏನಿದೆ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಪ್ರತಿಭಟನೆ ಇವತ್ತು ಸ್ವಲ್ಪ ಲಿಮಿಟ್ ಕ್ರಾಸ್ ಆದಂಗೆ ಕಾಣಿಸ್ತಾ ಇದೆ. ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ನೆನ್ನೆ 8 ಗಂಟೆ ಅಷ್ಟೊತ್ತಿಗೆ ಸರಿ ಆಗಬೇಕಿತ್ತು. ಬಟ್ ಇನ್ನೆರಡು ದಿನಗಳ ಕಾಲ ಸಮಯವನ್ನ ರಾಜ್ಯ ಸರ್ಕಾರ ಕೇಳಿತ್ತು. ಇವತ್ತು ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವಲ್ಲೇ ರೈತರು ತಮ್ಮ ಆಕ್ರೋಶವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗ್ತಾ ಇದೀವಿ ನಾವು. ಪೊಲೀಸರಿಗೆ ಕಲ್ಲೇಟು ಬಿದ್ದಿದೆ. ಎಲ್ಲವೂ ಸರಿಯಾಗೇ ಇತ್ತು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಆದ್ರೆ ಡೆಡ್ ಲೈನ್ ಕೊಟ್ಟು ಅದು ಮುಗಿತಾ ಇದ್ದಂಗೆ ಈ ಹೈವೇಗಳನ್ನ ಲಾಕ್ ಮಾಡಕ್ಕೆ ಅಥವಾ ಬ್ಲಾಕ್ ಮಾಡಕ್ ಮುಂದಾದ್ರು. ಆಗ ಪೊಲೀಸರು ಅವ್ರನ್ನ ಕಂಟ್ರೋಲಿಗೆ ತಗೊಳಕ್ ಬಂದಾಗ ಅಲ್ಲಿ ನೋಡಿ ಅಲ್ಲಿ ಕಲ್ಲು ಬೀಸಿದ್ದಾರೆ. ಪೊಲೀಸರು ಬ್ಯಾಂಡೇಜ್ ಹಾಕಿಸ್ಕೊಳ್ತಾ ಇದ್ದಾರೆ. ಇವಾಗ ರೈತರ ಆಕ್ರೋಶ ಭುಗಿಲೇಳ್ತಾ ಇದೆ. ಮತ್ತೊಂದು ಮಾದರಿಯ ಡೆಲ್ಲಿ ಪರಿಸ್ಥಿತಿ ಏನಾದರೂ ಬಂದ್ಬಿಡುತ್ತೆ ಅನ್ನುವ ಆತಂಕ ಇದೆ. ಎಲ್ಲವೂ ಸರಿ ಇತ್ತು. ಬಟ್ ಈಗ ಸ್ವಲ್ಪ ಪ್ರಮಾಣದಲ್ಲಿ ಲಿಮಿಟ್ ಕ್ರಾಸ್ ಆದಂಗೆ ಕಾಣಿಸ್ತಾ ಇದೆ. ಒಂದ್ ಕಡೆ ಅವರ ಆಕ್ರೋಶ, ಅವರ ನೋವು, ಅವರ ಕೋಪ ಅವ್ರಿಗೆ ಗೊತ್ತಿದೆ. ಒಂದು ವಾರದ ಮೇಲೆ 2 ದಿನ ಆಯ್ತು. ಅವತ್ತಿಂದ ಮನೆ ಮಠ ಹೆಂಡತಿ ಮಕ್ಕಳನ್ನ ನೋಡಿಲ್ಲ. ಬೀದಿಯಲ್ಲೇ ವಾಸ, ಅಲ್ಲೇ ಊಟ ಉಪಚಾರ ಎಲ್ಲವೂ ಕೂಡ. ಹಿಂಗಿದ್ದಾಗ ಯಾರು ನಮ್ಮ ಅಳಲನ್ನ ಕೇಳಕ್ ಬರ್ತಾ ಇಲ್ಲ ಅಂತ ನೆನ್ನೆಯಿಂದ ಕೇಳ್ತಾ ಇದ್ದಾರೆ. ಬಟ್ ಅದು ಬೇಕಾಬಿಟ್ಟಿ ಆಗ್ತಾ ಇದೆ ಅನ್ನುವ ಮನೋಭಾವನೆಗೆ ಅವ್ರು ಬಂದಂಗೆ ಕಾಣಿಸ್ತಾ ಇದೆ. ಪರಿಣಾಮ ಪ್ರತಿಭಟನೆ ಮಾಡ್ತಾ ಇದ್ರು. ಪೊಲೀಸರು ಯಾವಾಗ ಇಲ್ಲಿಗೆ ಬೇಡ ಈ ಕಡೆಗೆ ಶಿಫ್ಟ್ ಆಗಿ ನೀವು ವಾಹನ ಸವಾರರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೋ, ಆಮೇಲೆ ಅವ್ರನ್ನ ಕಂಟ್ರೋಲಿಗೆ ತಗೊಳಕ್ ಹೋದ್ರೋ ಬಿಟ್ಟಿಲ್ಲ. ರೈತರು ಕಲ್ಲು ತೂರಾಟ ನಡೆಸಿದ್ದಾರೆ. ಪಂಜಾಬ್ನಲ್ಲಿ ಇಂಥದ್ದೇ ಪರಿಸ್ಥಿತಿ ಆಗಿತ್ತು. ಡೆಲ್ಲಿಯಲ್ಲಂತೂ ವಿಕೋಪಕ್ಕೆ ಹೋಗಿತ್ತು. ಗೋಲಿಬಾರ್ ಎಲ್ಲ ಆಗ್ಬಿಡ್ತು ಡೆಲ್ಲಿಯಲ್ಲಿ. ಅದೊಂದು ಕಪ್ಪು ಚುಕ್ಕೆ. ಅವಾಗ ರೈತರ ಈ ಕಬ್ಬಿನ ಬೆಳೆಯ ಹೋರಾಟ ಇವತ್ತು ನೆನ್ನೆದಲ್ಲ. ವರ್ಷ ಇಂತಹ ಧ್ವನಿಯನ್ನ ಕೇಳಿಸ್ಕೊಳ್ತಲೇ ಇರ್ತೀವಿ. ಸಾಲ್ವ್ ಮಾಡ್ಬೋದಿತ್ತು ಅವರು. ಬಟ್ ಇದು ಕೂಡ ಹಂಗೆ 2 ದಿನ ವಾಯ್ಸ್ ಎತ್ತುತ್ತಾರೆ ಮತ್ತೆ ಸುಮ್ಮನಾಗ್ತಾರೆ ಅಂತ ಅಂದ್ಕೊಂಡಂಗೆ ಕಾಣಿಸ್ತು ಸರ್ಕಾರ. ಯಾವಾಗ ಇವ್ರು ಪಟ್ಟು ಸಡಿಲಿಸ್ಲಿಲ್ವೋ, ಬೆಳಗಾವಿಯ ಒಂದು ಚಿಕ್ಕ ಗ್ರಾಮದಲ್ಲಿ ಆರಂಭ ಆಗಿದ್ದು ಇವಾಗ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ವಿಪರೀತ ಸೌಂಡ್ ಮಾಡ್ತಾ ಇದೆ ಈ ಪ್ರತಿಭಟನೆ. ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದಿಷ್ಟೇ, ಹಗಲು ರಾತ್ರಿ ಬೆವರು ಸುರಿಸಿ ಸಾಲ ಸೋಲ ಮಾಡಿ ಬೆಳೆದಿರ್ತೀವಿ ಬೆಳೆ, ನಮಗೂ 3 ಹೊತ್ತು ಊಟ ಮಾಡೋಕೆ ಅನುಕೂಲ ಆಗೋಂಗಿ ಹಣ ಕೊಡಿ, ಅದಕ್ಕೆ ಬೆಲೆ ಕಟ್ಕೊಡಿ ಅಂತ. ಬೆಳೆಯೋದು ನಾವು, ಗೊಬ್ಬರ ಹಾಕೋದು ನಾವು, ಕಟಾವು ಮಾಡಿಸೋದು ನಾವು, ತಗೊಬಂದು ನಿಮ್ಮ ಫ್ಯಾಕ್ಟ್ರಿಗೆ ಆಗ್ತಾ ಇದ್ದಂತೆ ಕುಬೇರ ರೀತಿ ನೀವು ಜೀವನ ಮಾಡೋದು ನಾವು. ನಿಮ್ಮ ಜೀತದ ಆಳುಗಳಲ್ಲ. ರೈತರಿಗೆ ಒಂದು ಬೆಲೆ ಕೊಡಿ, ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಅಲ್ಲಿ ರೈತರ ಆಕ್ರೋಶ ಒಂದ್ ಕಡೆ ಭುಗಿಲೇಳ್ತಾ ಇದೆ. ಮಗದೊಂದು ಕಡೆ ಬೆಳಗಾವಿಯ ಹುಕ್ಕೇರಿಯ ಹತ್ತರಗಿ ಟೋಲ್ ಬಳಿ ಪರಿಸ್ಥಿತಿ ಮಿತಿ ಮೀರ್ತಾ ಇದೆ. ಪೊಲೀಸ್ ಈಗ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ, ಯಾಕಂದ್ರೆ ಅವರು ಕಲ್ಲು ತೂರಾಟ ನಡೆಸ್ತಾ ಇರೋದ್ರಿಂದ ಗಮನಿಸ್ತಾ ಇದ್ದೀರಿ, ಕೆಲವರು ಪ್ರಿಕಾಷನ್ಸ್ಗಳನ್ನ ಕೂಡ ಹಾಕೊಂಡೇ ಬರ್ತಾ ಇದ್ದಾರೆ. ಇದು SP ಕೂಡ, ಭಾಗದ SP ಭೀಮಾಶಂಕರ್ ಗುಳೇದವರಿದ್ದಾರೆ. ಅವ್ರ ಜೊತೆಗೆ ಅವರ ಸಹಾಯಕ ಪೊಲೀಸರು ಕೂಡ ಫುಲ್ ಪ್ರಿಕಾಷನ್ ಸಮೇತ ಬರ್ತಾ ಇದ್ದಾರೆ. ಯಾಕಂದ್ರೆ ರೈತರು ಇನ್ನೂ ಶಾಂತಿಯುತವಾಗಿ ನೀವು ನಡಿಬೇಕು ಅಂದ್ರೆ ಎಲ್ಲಿ ತನಕ? ಅದಕ್ಕೂ ಒಂದು ತಾಳ್ಮೆ ಇರುತ್ತಲ್ವ. ತಾಳ್ಮೆಯ ಕಟ್ಟೆ ಹೊಡೆದ್ರೆ ಏನಾಗುತ್ತೆ? ಡೆಲ್ಲಿಯಲ್ಲಿ ನೋಡಿದೀವಿ. ತಾಳ್ಮೆಯ ಕಟ್ಟೆ ಹೊಡೆದ್ರೆ ಏನಾಗುತ್ತೆ? ಹೋದ ವರ್ಷ ಪಂಜಾಬಲ್ಲಿ ನೋಡಿದ್ವಿ. ತಾಳ್ಮೆಯ ಕಟ್ಟೆ ಹೊಡೆದ್ರೆ ಕರ್ನಾಟಕದಲ್ಲಿ ಹಿಂಗಾಗಿತ್ತು ಅಂತ ಹೇಳಕ್ ಬಿಡಬೇಡಿ ನಮ್ಮನ್ನ ಅಂತ ಅವರು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಲಿಮಿಟ್ ಅಲ್ಲಿ ಇರ್ತೀವಿ, ಅದನ್ನ ಕ್ರಾಸ್ ಮಾಡಕ್ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ.
ಬಟ್ ಯಾಕೋ ಇವ್ರು ಪಟ್ಟು ಸಡಿಲಿಸಂಗೆ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ನಿಜಕ್ಕೂ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಇದು. ಈ ಕಡೆ ತಮ್ಮ ಆಪ್ತ ಶಾಸಕರುಗಳೇ ಓನರ್, ಫ್ಯಾಕ್ಟ್ರಿ ಓನರ್ಸ್ಗಳು, ಅವ್ರಿಗೆ ಕೊಟ್ಟುಬಿಟ್ರೆ ಅವ್ರ ಜೇಬಲ್ಲಿ ಕೇಜ್ ಗಟ್ಟಲೆ ಇರೋ ಪೀನಟ್ಸ್ ಅಲ್ಲಿ, ಅಂದ್ರೆ ಕೇಜ್ ಗಟ್ಟಲೆ ಇರುವಂತಹ ಹಣ್ಣದಲ್ಲಿ ಒಂದು ಪೀನಟ್ ಹೋದಂಗಾಗುತ್ತೆ ಅಷ್ಟೇ. ಅವ್ರಿಗೇನು ವಿಪರೀತ ಲಾಸ್ ಆಗಲ್ಲ. ಲಾಸ್ ಅನ್ನೋ ಮಾತೇ ಇಲ್ಲ ಫ್ಯಾಕ್ಟ್ರಿ ಓನರ್ಸ್ಗಳಿಗೆ. ಆದ್ರೂ ಕೂಡ ಅವ್ರು ಕೊಡಕ್ಕೆ ರೆಡಿ ಆಗ್ತಾ ಇಲ್ಲ, ಒಪ್ಪುತ್ತಾ ಇಲ್ಲ. ನೀ ಕೊಡೆ ನಾ ಬಿಡೆ ಜಗಳ ಆಗ್ತಾ ಇದೆ. FRP SAP ಇವೆಲ್ಲ ಪಕ್ಕಕ್ಕಿಡೋಣ. ಫ್ಯಾಕ್ಟ್ರಿ ಓನರ್ಗಳಿಗೆ 1 ಟನ್ನಿಗೆ ಎಷ್ಟು ಲಾಭ ಆಗ್ತಾ ಇದೆ, ಅದರಲ್ಲಿ ಇವ್ರು ಕೇಳ್ತಾ ಇರೋ ಪ್ರಮಾಣ ಎಷ್ಟು, ಕೊಡೋಕ್ಕಾಗ್ದಲೇ ಇರುವಷ್ಟು, ತುಂಬಿಸೋಕ್ಕಾಗ್ದಲೇ ಇರೋಷ್ಟು ಪ್ರಮಾಣದಲ್ಲಿ ಇವ್ರು ಹಣ ಕೇಳ್ತಾ ಇದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಇದನ್ನ ಇಷ್ಟೊಂದು ಹಂತಕ್ಕೆ, ಇಷ್ಟೊಂದು ದೊಡ್ಡ ಹಂತಕ್ಕೆ ತಗೊಂಡೋಗೋ ಅಗತ್ಯನೇ ಇರಲಿಲ್ಲ. ಸಚಿನ್ ಅದಾನ ಅನ್ಸುತ್ತೆ. ಗ್ಲಾಸ್ ಹೊಡೆದದ್ದು ವಿಡಿಯೋ ಹಾಕಲ್ಲ ಗಾಡಿ. ಸಚಿನ್ ಪೊಲೀಸ್ ಇಲಾಖೆ ಬಿಟ್ಟು ಎಲ್ಲರೂ ತೆಳಕ್ ಕೂಡ್ಬೇಕು. ನೋಡಪ್ಪ, ನಿಮ್ ಕೈ ಮುಗ್ತೀನಿ, ತೆಳಕ್ ಕೂಡ್ರಿ. ನೀವು ಕೂಡ್ರಪ್ಪ, ನೀವು ಕೂಡ್ರಿ, ತೆಳಕ್ ಕೂಡ್ರಿ, ತೆಳಕ್ ಕೂಡ್ಬೇಕು, ತೆಳಕ್ ಕೂಡ್ಬೇಕಪ್ಪ, ತೆಳಕ್ ಕೂಡ್ಬೇಕು, ತೆಳಕ್ ಕೂಡ್ರಿ, ಎಲ್ಲರೂ ತೆಳಕ್ ಕೂಡ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅಲ್ಲಿ ಯಾರು ಕೂಡ ಆ ರಾಷ್ಟ್ರೀಯ ಹೆದ್ದಾರಿ ಒಳಗೆ ಯಾರು ಕೂಡ ರೈತರು ಉಳಿಯಂಗಿಲ್ಲ. ಎಲ್ಲರೂ ಈ ಕಡೆ ಕರ್ರಿ, ನಮ್ಮವ್ರು ಯಾರ್ದಾರ ಎಲ್ಲರೂ ಬರ್ಬೇಕು. ಯಾಕಂದ್ರೆ ಒಳ್ಳೆ ಮಾತಾಡಕ್ ಆಗುದಿಲ್ಲ. ತೆಳಕ್ ಕೂಡ್ರಿ. ಕೈ ಮೀರಿಲ್ಲ ರೀ. ಯಾರೋ ದುಷ್ಪ್ರೇರಣೆಗೆ ಒಳಗಾಡಿ ಸ್ವಲ್ಪ ಕಲ್ತೂರಾಟ ಆಯಿತು. ತಕ್ಷಣ ನಮ್ಮ ಪೊಲೀಸರು ಶಿಸ್ತಿನಿಂದ ಸಂಯಮದಿಂದ ವರ್ತಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರೈತ ಬಾಂಧವರ ಮೇಲೆ ಬಲಪ್ರಯೋಗ ಮಾಡಿಲ್ಲ. ಆ ಒಂದು ಆಜ್ಞೆಯನ್ನು ನಮ್ಮ ಪೊಲೀಸರು ಶಿಸ್ತಿನಿಂದ ಪಾಲನೆ ಮಾಡಿದ್ದಾರೆ ಮತ್ತು ಸಾಕಷ್ಟು ಸಂಯಮದಿಂದ ವರ್ತಿಸಿದ್ದಾರೆ. ಅವರಿಗೆ ನನ್ನ ಹ್ಯಾಟ್ಸ್ ಆಫ್. ಆದಾಗ್ಯೂ ಕೂಡ ನಮ್ಮ ಕೆಲವೊಂದು ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದಾವೆ. ಎಷ್ಟು ಜನ ಅವ್ರನ್ನ ನಮ್ಮ ಇಲಾಖೆಯವರು ಅವ್ರ ಚಿಕಿತ್ಸೆಯನ್ನು ನೋಡ್ಕೊಳ್ತೀವಿ. ಮತ್ತು ಈಗಾಗಲೇ ಅವರಿಗೆ 6 ಜನರಿಗೆ ನಾವು ಆಸ್ಪತ್ರೆಗೆ ಸೇರಿಸಿದ್ದೀವಿ. ಅದನ್ನು ಬಿಟ್ಟು ಬೇರೆ ನಮ್ಮ ವೆಹಿಕಲ್ಗಳು ಏನು ಡ್ಯಾಮೇಜ್ ಆಗಿದೆಯೋ ಅದನ್ನು ನಾವು ಅಸೆಸ್ ಮಾಡ್ತಾ ಇದ್ದೀವಿ. ಸರ್, ಈಗ ಸದ್ಯ ಸ್ಥಳದಲ್ಲಿ ಈಗ ಶಾಂತವಾಗಿ ನಾವು ನೋಡ್ತಾ ಇದ್ದೀರಿ. ಆಲ್ರೆಡಿ ಇಲ್ಲಿ ಸೇರ್ತಕ್ಕಂಥ ಜನರು ಇಲ್ಲಿಂದ ಡಿಸ್ಪರ್ಸ್ ಆಗಿದ್ದಾರೆ. ಮತ್ತು ಮುಂದೆ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನ ಮೇಲ್ನೋಟಕ್ಕೆ ಅವರು ಒಪ್ಕೊಂಡು ಇಲ್ಲಿಂದ ಡಿಸ್ಪರ್ಸ್ ಆಗಿದ್ದಾರೆ. ಸರ್, ಆಗಲೇ ಕೂಡ ನೀವು ರೈತರಿಗೆ ಕ್ಯೂ ಮಾತಾಡಿದ್ರಿ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ತಮ್ಮಗಳ ಮೂಲಕ ನಾವು ನಮ್ಮ ರೈತ ಬಾಂಧವರಿಗೆ ಮನವಿನ ಮಾಡ್ಕೋತೀವಿ. ಮತ್ತು ಅದು ಅವರು ಪಾಲನೆ ಮಾಡುವಂಥ ಅವಶ್ಯಕತೆ ಕೂಡ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ದುಷ್ಪ್ರೇರಣೆಗೆ ಒಳಗಾಗದೆ ಅವರು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು. ಮತ್ತು ಈಗಾಗಲೇ ನಮ್ಮ ಪೊಲೀಸರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದನ್ನು ಬಿಡೋದಿಲ್ಲ. ಮುಂದೆ ಈ ರೀತಿ ಆಗದೆ ಇರೋಂಗೆ ಅವರು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಆಲ್ರೆಡಿ ನಾವು ಇಲ್ಲಿ ಸುಮಾರು 40-50 CC ಕ್ಯಾಮ್ರಾ ಹಾಕಿದ್ದೀವಿ. ಅವ್ರು ಯಾರು ಪಾಲ್ಗೊಂಡಿದ್ದಾರೆ ಈ ರೀತಿ ಕಲ್ತೂರಾಟದಲ್ಲಿ ಅವ್ರ ಮೇಲೆ ಕ್ರಮ ಅಂತೂ ಕೈಗೊಳ್ತೀವಿ. ಆ ಒಂದು ಕಾನೂನಿನ ತೊಡಕಿಗೆ ತಾವು ಒಳಗಾಗಬಾರ್ದು ಅಂತ ಮತ್ತೆ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತಾರೆ. ಓಕೆ, ಆ ಭಾಗದ SP ಭೀಮಾಶಂಕರ್ ಗುಳೇದವರು ಮಾತಾಡ್ತಾ ಇದ್ರು. ಅದೇ ರೈತರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಪರಿಸ್ಥಿತಿ ಈಗ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬಂದಂಗೆ ಕಾಣಿಸ್ತಾ ಇದೆ. ಬಟ್ ಮೀಟಿಂಗಲ್ಲಿ ಏನಾಗುತ್ತೆ, ಉತ್ತರ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಸ್ಥಳ ಹೇಗಿರುತ್ತೆ, ಇನ್ನು ಮುಂದಕ್ಕೆ ಆ ಫ್ಯೂಚರ್ ಏನು ಅನ್ನುವಂಥದ್ದನ್ನು ನಾವು ಮಾತಾಡ್ಬೋದು. ಈಗ ರೈತರ ಆಕ್ರೋಶದ ಕಟ್ಟೆ ನಿಜಕ್ಕೂ ಹೊಡೆದಿದೆ. ಈಗ ಏನು ನಡೆಸ್ತಾ ಇದ್ದಾರೆ ಹೋರಾಟ ಪ್ರತಿಭಟನೆ, ಇದು ನಿಜಕ್ಕೂ ಇತಿಹಾಸದಲ್ಲಿ ಉಳಿಯುವಂಥದ್ದು. ಇದು ಇವ್ರು ಯಾವತ್ತೋ 1-2 ದಿನ ಹೋರಾಟ ಮಾಡೋದು, ಆಮೇಲೆ ಅವ್ರೇನು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಕೈ ಕಟ್ಕೊಂಡು ವಾಪಸ್ ಹೋಗೋದು ಮಾಡಲಿಲ್ಲ.
ನಾವು ಬೆಳಿತೀವಿ, ನಮಗೆ ತಕ್ಕನಾದ ಬೆಲೆಯನ್ನು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದು ಫೇರ್ ಹೋರಾಟ. ಇದರಲ್ಲಿ ಯಾವುದೇ ರೀತಿಯ ಅನ್ಯಾಯ ಇಲ್ಲ. ಅವರು ದುಡಿತಾ ಇರೋದಕ್ಕೆ, ಅವ್ರು ಬೆಳೀತಾ ಇರೋದಕ್ಕೆ ಬೆಲೆಯನ್ನು ಕೇಳ್ತಾ ಇದ್ದಾರೆ ಅಷ್ಟೇ. ಈಗ ಸಕ್ಕರೆ ಫ್ಯಾಕ್ಟ್ರಿಯ ಓನರ್ಸ್ಗಳು ಬಗ್ಗಲೇಬೇಕಾದ ಅನಿವಾರ್ಯ ಇದೆ. ಸರ್ಕಾರ ಕೂಡ ಅವ್ರನ್ನ ಬಗ್ಗಿಸ್ಲೇಬೇಕು, ಇಲ್ಲಾಂದರೆ ಹೇಳೋಕ್ಕಾಗಲ್ಲ ಪರಿಸ್ಥಿತಿ ಏನಾಗುತ್ತೆ ಅಂತ.